ಸಭಾಧ್ಯಕ್ಷರೇ, ನಮ್ಮ ಸರ್ಕಾರದ ಒಂದು ಐತಿಹಾಸಿಕ ನಿರ್ಣಯದ ಬಗ್ಗೆ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ರಾಜ್ಯದ ಸರ್ಕಾರಿ ಹಾಗೂ ನೋಂದಾಯಿತ ಕೈಗಾರಿಕೆ ಮತ್ತು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 18 ರಿಂದ 52 ವರ್ಷದ ಎಲ್ಲ ಖಾಯಂ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಮಹಿಳೆಯರಿಗೆ ಮೆನ್ಸ್ಟ್ರುಲ್ ಲೀವ್ ಪಾಲಿಸಿನ ಶುರು ಮಾಡಿದೆ. ಏನು ಅದು ಜಾರಿಗೆ ತಂದಿದೆ, ಅದರಲ್ಲಿ ಒಂದು ಮಾಸಿಕ ಅಂದರೆ ಮಂತ್ಲಿ ಒಂದು ದಿನ ಅವರಿಗೆ ರಜಾ, ಅಂದರೆ ಇಡೀ ವರ್ಷದಲ್ಲಿ 12 ದಿನಗಳ ವೇತನ ಸಹಿತ ರಜೆ ಸೌಲಭ್ಯವನ್ನು ಈ ಮಹಿಳೆಯರಿಗೆ ಸರ್ಕಾರ ಒದಗಿಸ್ತಾ ಇದೆ. ಇದು ನಿಜವಾಗ್ಲೂ ಐತಿಹಾಸಿಕ ನಿರ್ಣಯ. ನಾನು ಎಲ್ಲ ಮಹಿಳೆಯರ ಪರವಾಗಿ ನಾನು ಸರ್ಕಾರಕ್ಕೆ ಈ ವಿಚಾರದಲ್ಲಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಕಡಿಮೆ ರಾಜ್ಯಗಳು ಈ ಒಂದು ಮೆನ್ಸ್ಟ್ರುಲ್ ಲೀವ್ ಪಾಲಿಸಿನ ಮಹಿಳೆಯರಿಗೆ ಜಾರಿಗೆ ತಂದಿದೆ. ಅದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದಾಗಿರೋದ್ರಿಂದ ನಿಜವಾಗ್ಲೂ ಇದು ಶ್ಲಾಘನೀಯ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಹಾಗೂ ನಾವು ನಮಗೆ ಸಾಕಷ್ಟು ಟೀಕೆ ಟಿಪ್ಪಣಿ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗೆ ಬರುತ್ತೆ. ನಾವು ಅದಕ್ಕೆಲ್ಲ ಸೀಮಿತ. ಈ ಒಂದು ಮೆನ್ಸ್ಟ್ರುಲ್ ಪಾಲಿಸಿ ಬಗ್ಗೆ ಮಾತಾಡಿದಾಗೆ ಹಾಗೆ ಮಹಿಳಾ ಸಬಲೀಕರಣ ಮತ್ತು ಉನ್ನತ ಶಿಕ್ಷಣಕ್ಕೆ ನಮ್ಮ ಸರ್ಕಾರ ಪ್ರೋತ್ಸಾಹ ಕೊಡಲಿಕ್ಕೆ ಬ್ರಿಟಿಷ್ ಸರ್ಕಾರದ ಫಾರಿನ್ ಕಾಮನ್ವೆಲ್ತ್ ಅಂಡ್ ಡೆವಲಪ್ಮೆಂಟ್ ಆಫೀಸ್ ಅವರ ಸಹಭಾಗಿತ್ವದಲ್ಲಿ ಶೆವೆನಿಂಗ್ ಕರ್ನಾಟಕ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಕಾಲರ್ಶಿಪ್ ಅಂತ ಮಹಿಳೆಯರಿಗೋಸ್ಕರ 2025-26ನೇ ಸಾಲಿನಲ್ಲಿ ಮಹಿಳಾ ಪದವೀಧರರಿಗೆ ಏನು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಲಿಕ್ಕೆ ಹೊರಟಿದ್ದಾರೆ ಬ್ರಿಟನ್ನಲ್ಲಿ, ಅವರಿಗೆ ಫುಲ್ ಸ್ಕಾಲರ್ಶಿಪ್ ಕೊಡಲಿಕ್ಕೆ ಈ ಒಂದು ಯೋಜನೆನ ಮಹಿಳೆಯರಿಗೋಸ್ಕರ ಮಾತ್ರ ನಮ್ಮ ಸರ್ಕಾರ ಶುರು ಮಾಡಿದೆ. ಸಭಾಧ್ಯಕ್ಷರೇ, ಇದು ಕೂಡ ನಿಜವಾಗ್ಲೂ ಒಂದು ಒಳ್ಳೆಯ ಮಹಿಳಾ ಸಬಲೀಕರಣದ ಪ್ರತಿ ಒಂದು ಒಳ್ಳೆ ಹೆಜ್ಜೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ.